ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಬದಲಾವಣೆಯ ದೊಡ್ಡ ಬಿರುಗಾಳಿ ಎದ್ದಿದೆ. ಸ್ಪೀಕರ್ ಯುಟಿ ಖಾದರ್ ಮಂತ್ರಿಯಾಗೋದು ಫಿಕ್ಸು. ನಿಸ್ಸಂದೇಹವಾಗಿ ಯುಟಿ ಖಾದರ್ ಮಂತ್ರಿ ಆಗ್ತಾರೆ. ಹಾಗಾದ್ರೆ ಸ್ಪೀಕರ್ ಸ್ಥಾನ, ಹಾಗಾದ್ರೆ ಯುಟಿ ಖಾದರ್ ಸ್ಥಾನಕ್ಕೆ ಯಾರು ಬರ್ತಾರೆ? ಸಚಿವ ಜಮೀರ್ ಅಹ್ಮದ್ ಖಾತೆಯೂ ಕೂಡ ಬದಲಾಗೋದು ಫಿಕ್ಸು. ಎಸ್, ನಿಮ್ಮ ಫ್ರೀಡಮ್ ಟಿವಿ ಅತಿ ದೊಡ್ಡ ಪೊಲಿಟಿಕಲ್ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಈ ಘಳಿಗೆ ಸರ್ಕಾರ 2 ವರ್ಷ ಪೂರೈಸಿದೆ. ಗ್ಯಾರಂಟಿ ಸ್ಕೀಮಿನ ವಿಜಯೋತ್ಸವದ ಸಂಭ್ರಮವನ್ನು ಕೂಡ ಇತ್ತೀಚೆಗೆ ಆಚರಣೆ ಮಾಡಿಕೊಂಡಿತ್ತು. ಸಿದ್ದು ಸಚಿವ ಸಂಪುಟಕ್ಕೆ ಬೈಪಾಸ್ ಸರ್ಜರಿ ಆಗುತ್ತೆ ಅಂತ ಸಾಕಷ್ಟು ಬಾರಿಯೂ ಕೂಡ ಕೇಳಿಸ್ಕೊಂಡಿದ್ರು. ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಆದಷ್ಟು ಬೇಗ ಆಗಬಿಡ್ಲಪ್ಪ ಅಂತೇಳಿ ಒಂದಷ್ಟು ಮಿನಿಸ್ಟರ್ಗಳು ಕಾಯ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ ಇದು. ಸಿದ್ದರಾಮಯ್ಯರ ಅಭಿಮಾನಿಗಳು ನೋಡಬೇಕು ಈ ಸ್ಟೋರಿಯನ್ನ. ಇನ್ನು ಯುಟಿ ಖಾದರ್, ಸ್ಪೀಕರ್ ಯುಟಿ ಖಾದರ್ ಅವರ ಎಲ್ಲ ಅಭಿಮಾನಿಗಳು ಕೂಡ ಈ ಸುದ್ದಿಯ ಇಂಚಿಂಚು ಮಾಹಿತಿಯನ್ನ ಗಮನಿಸಬೇಕು. ವಿಧಾನಸಭಾ ಸಭಾಧ್ಯಕ್ಷರಾಗಿ ಆಗಿರುವಂತಹ 24ನೇ ಸ್ಪೀಕರ್ ಆಗಿರುವಂತಹ ಯುವ ಸ್ಪೀಕರ್, ಪ್ರಪ್ರಥಮ ಬಾರಿ ಒಬ್ಬ ಯುವ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ಕೊಂಡಿತ್ತು ಸಿದ್ದು ಸಚಿವ ಸಂಪುಟ. ಈ ಬಾರಿ ಸಭಾಧ್ಯಕ್ಷರಾಗಿ ಯುಟಿ ಖಾದರ್ಗೂ ಮುನ್ನ ಇದ್ದಂತಹ ಎಲ್ಲ ಸಭಾಧ್ಯಕ್ಷರುಗಳು ಕೂಡ ಖಾದರ್ ಅವರ ವಯಸ್ಸಿಗೆ ಒಂದಷ್ಟು 10 ವರ್ಷ ದೊಡ್ಡವರೇ ಇದ್ದಿದ್ದು. ಆದರೆ ಪ್ರಪ್ರಥಮ ಬಾರಿ ಸಿದ್ದರಾಮಯ್ಯ ಸರ್ಕಾರ ಒಂದು ಯುವ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ಕೊಂಡಿತ್ತು. ಆ ಸ್ಪೀಕರ್ ಆಗಿದ್ದಂತಹ ಯುಟಿ ಖಾದರ್ ಬದಲಾಗ್ತಾ ಇದ್ದಾರೆ, ಅರ್ಥಾತ್ ಅವರ ಖಾತೆ ಬದಲಾಗ್ತಾ ಇದೆ ಎನ್ನುವಂತಹ ವಿಚಾರ. ಇದು ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿಯನ್ನ ಈ ಘಳಿಗೆ ನಿಮ್ಮ ಫ್ರೀಡಮ್ ಟಿವಿ ಬಟಾಬಯಲು ಮಾಡ್ತಾ ಇದೆ. ಎಲ್ಲೂ ಹೇಳದ, ಯಾರು ಹೇಳಿಕೊಡೋದಕ್ಕೆ ಸಾಧ್ಯವೇ ಇಲ್ಲದ, ಎಲ್ಲೂ ಸಿಗದ ಮಾಹಿತಿಯನ್ನ ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನೀವೀಗ ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಸ್ಪೀಕರ್ಗೆ ಯಾವ ಖಾತೆ ಸಿಗುತ್ತೆ, ಜೊತೆಗೆ ಸ್ಪೀಕರ್ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ? ಈ ಎಲ್ಲ ಕುತೂಹಲವೂ ಕೂಡ ಖಾದರ್ ಅಭಿಮಾನಿಗಳಿಗೆ ಇದೆ. ಇನ್ನು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರಿಗೂ ಇದೆ. ಕಾರ್ಯಕರ್ತರಿಗೂ ಈವರೆಗೂ ತಿಳಿಯದ ಒಂದು ಸತ್ಯವನ್ನ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಹಾಗಾಗಿ ಈ ಸ್ಟೋರಿಯನ್ನ ಕಂಪ್ಲೀಟ್ ನೋಡಬೇಕು. ಸ್ಪೀಕರ್ ಯುಟಿ ಖಾದರ್ ಮಂತ್ರಿ ಆಗೋದು ಫಿಕ್ಸು. ಖಾದರ್ ಅವರ ಖಾತೆಯಿಂದಾಗಲಿ, ಈ ಹಿಂದೆ ಖಾದರ್ ಅವರು ಆರೋಗ್ಯ ಸಚಿವರು ಆಗಿದ್ರು. ಖಾದರ್ ಅವರು 7 ಬಾರಿ ಶಾಸಕರಾಗಿದ್ದವರು ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ. ಕಳೆದ ಬಾರಿ ಅವರ ವಿರುದ್ಧ SDPI ಸ್ಪರ್ಧೆ ಮಾಡ್ತು. ಬಿಜೆಪಿಯ ಒಂದು ಅಭ್ಯರ್ಥಿಯನ್ನು ಕೂಡ ನಿಲ್ಲಿಸಿದ್ರು. SDPI 14,000 ಚಿಲ್ಲರೆ ಓಟನ್ನು ಪಡ್ಕತ್ತು. ಈ ಹಿಂದೆ ಯುಟಿ ಖಾದರ್ ಪಡೆದಿದ್ದಂತಹ, ಈ ಹಿಂದೆ ಅಂದರೆ 2023ಕ್ಕೂ ಹಿಂದೆ ಏನು ಎಲೆಕ್ಷನ್ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಎಷ್ಟು ಅಂತರದಲ್ಲಿ ಗೆದ್ದಿದ್ರೋ ಅದರ ಡಬಲ್ ಆಗಿತ್ತು 2023ರಲ್ಲಿ. ಬಿಜೆಪಿ ಅಭ್ಯರ್ಥಿಯನ್ನ ಇಳಿಸಿದ್ರೆ ಖಾದರ್ ಅವರ ವರ್ಚಸ್ಸು ಕಮ್ಮಿ ಆಗುತ್ತೆ ಅಂತ ಹೇಳಿ ಒಂದು ವಾದ ಇತ್ತು. SDPI ಅಖಾಡಕ್ಕೆ ಇಳಿದ್ರೆ ಖಾದರ್ ಅವರು ಸೋತು ಸುಣ್ಣರಾಗ್ತಾರೆ ಎನ್ನುವಂಥ ಅಭಿಪ್ರಾಯಗಳಿತ್ತು. ಈ ಎಲ್ಲ ಅಭಿಪ್ರಾಯಕ್ಕೂ ಕೂಡ ಆ ಒಂದು ಎಲೆಕ್ಷನ್ ಬೆಂಕಿ ಇಟ್ಟಿತ್ತು. ಈ ಹಿಂದಿನ ಗೆಲುವಿನ ಅಂತರಕ್ಕಿಂತಲೂ ಡಬಲ್ ಆಗಿತ್ತು 2023ರ ಅಸೆಂಬ್ಲಿ ಎಲೆಕ್ಷನ್. ಆ ಖಾದರ್ ಅವರನ್ನ ಸ್ಪೀಕರ್ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಸೊ 2 ವರ್ಷ ಪೂರೈಕೆಯಾಗಿದೆ. 2 ವರ್ಷಕ್ಕೂ ಅಧಿಕ ದಿವಸಗಳಲ್ಲಿ ಸ್ಪೀಕರ್ ಆಗಿದ್ದಂಥ ಯುಟಿ ಖಾದರ್ ಅವರ ಖಾತೆ ಬದಲಾಗ್ತಾ ಇದೆ ಕೇವಲ ಇನ್ನೂ 15 ದಿನಗಳಲ್ಲಿ. ಹಾಗಾದ್ರೆ ಆ ಸ್ಥಾನಕ್ಕೆ ಯಾರನ್ನ ಕರೆತರಲಾಗುತ್ತೆ? ಜೊತೆಗೆ ಸ್ಪೀಕರ್ ಯುಟಿ ಖಾದರ್ ಅವರು ಊಹೆ ಮಾಡದ ಖಾತೆಯನ್ನ ಖಾದರ್ ಅವರಿಗೆ ಒಂದು ಖದರ್ ಖಾತೆಯನ್ನ ಕೊಡಲಾಗ್ತಾ ಇದೆ ಎನ್ನುವಂಥ ಗುಸುಗುಸು. ಇದು ಪೊಲಿಟಿಕಲ್ ಗುಸುಗುಸು ಅಲ್ಲ, ಪೊಲಿಟಿಕಲ್ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿರ್ತಕ್ಕಂಥ ಒಂದು ಮಾಹಿತಿ. ಸಿದ್ದರಾಮಯ್ಯ ಸಂಪುಟದಿಂದ ಸಚಿವ ರಹೀಂ ಖಾನ್ ಕೋಕು ಫಿಕ್ಸು. ನೋಡಿ, ಒಂದು ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ಗಿರಿ ಕೊಟ್ಟಾಗ ಅದಕ್ಕೊಂದು ಮಾನದಂಡಗಳಿರ್ತವೆ. ಇಂತಹ ಕ್ವಾಲಿಟಿ, ಇಂತಹ ವ್ಯಕ್ತಿತ್ವ,
ಇಂತಹ ಯೋಗ್ಯತೆ, ಇಂತಹ ಅರ್ಹತೆ ಬೇಕು ಅಂತ ಆ ಖಾತೆಗೊಂದು ಅರ್ಹತೆ ಇರುತ್ತೆ. ಗೆದ್ದ 224 ಕ್ಷೇತ್ರಗಳಲ್ಲೂ ಗೆದ್ದ ಶಾಸಕರೆಲ್ಲರೂ ಕೂಡ ಮಂತ್ರಿ ಸ್ಥಾನಕ್ಕೆ ಯೋಗ್ಯರ? ಅನುಭವ ನೋಡ್ತಾರೆ, ಅವರಲ್ಲಿರುವ ಪ್ರಬುದ್ಧತೆಯ ವಿಶಾಲತೆಯನ್ನು ಗಮನಿಸ್ತಾರೆ, ಮೆಚುರಿಟಿಯನ್ನು ಗಮನಿಸ್ತಾರೆ, ತೀಕ್ಷ್ಣ ಸೂಕ್ಷ್ಮವಾದ ಎಲ್ಲ ವಿಚಾರಗಳನ್ನು ಗಮನಿಸ್ಕೊಂಡೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡೋದು. ರಹೀಂ ಖಾನ್ ಪೌರಾಡಳಿತ ಕ್ಷೇತ್ರ, ಪೌರಾಡಳಿತ ಖಾತೆ. ನಿಮಗೆ ಗೊತ್ತಿರಲಿ, BBMP ಕಡೆಯಿಂದ ಏನು ಮನೆಯಲ್ಲಿ ಕಸಗಳನ್ನು ವಿಲೇವಾರಿ ಮಾಡುವಂತಹ ಒಂದು ಪದ್ಧತಿ ಇದೆಯಲ್ಲ, 1300 ರೂಪಾಯಿ ಕೊಡಬೇಕಾಗಿ ಬರುತ್ತೆ ಒಂದು ತಿಂಗಳಿಗೆ ಒಂದು ಮನೆಯಿಂದ. ಅದನ್ನು ಹೆಂಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಖಾತೆ ಈಗ ಕಂದಾಯ ಏನು ಕಟ್ತಾರೋ ಮನೆಯವರು, ಆ ಕಂದಾಯದ ಬಿಲ್ನಲ್ಲೇ 1300 ರೂಪಾಯಿ ಆ್ಯಡ್ ಆಗಿ ಸರ್ಕಾರಕ್ಕೆ ಹೋಗ್ತಾ ಇದೆ. ರಹೀಂ ಖಾನ್ ಬಂದ ನಂತರ ಬದಲಾದಂತಹ ಪದ್ಧತಿಗಳು. ಅದರ ಅರ್ಥ 2000 ರೂಪಾಯಿ ಉಚಿತವಾಗಿ ಹಣ ಕೊಡ್ತಾರೆ, ಈ ರೂಪದಲ್ಲಿ ಹಣ ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ರೀತಿಯಲ್ಲೂ ಕೂಡ ಪೌರಾಡಳಿತ ಖಾತೆಯ ವಿರುದ್ಧವೂ ಚರ್ಚೆಗಳಾಗಿತ್ತು. ಹಾಗಾಗಿ ಪೌರಾಡಳಿತ ಖಾತೆಯಲ್ಲಿ ರಹೀಂ ಖಾನ್ ಕೂತ್ಕೊಂಡಿದ್ದಾರೆ. ಕೂತ ನಂತರ ಪೌರಾಡಳಿತ ಖಾತೆಯಲ್ಲಿ ಏನಾದರೂ ಬದಲಾವಣೆ ಬಂತ? ಏನು ಬದಲಾವಣೆ ಬರಲಿಲ್ಲ. ಬದನೆಕಾಯಿ ಕಾಂಗ್ರೆಸ್ ಪಕ್ಷದ ಇಮೇಜೇ ಡ್ಯಾಮೇಜ್ ಆಗಿತ್ತು. ಯಾವುದೋ ಒಂದು ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡದೇ ಇರತಕ್ಕಂತಹ ರಹೀಂ ಖಾನು ವೈಯಕ್ತಿಕವಾಗಿ ಆ ಮನುಷ್ಯ ಮೌನಿ, ರಾಜಕೀಯವಾಗಾದರೂ ಮಾತನಾಡಬೇಕಲ್ಲಯ್ಯ. ರಾಜ್ಯದಲ್ಲಿ ಏನಾದರೂ ಘಟನೆ ನಡೆದಾಗ ಒಂದು ಕೆಂಬುಟ್ಟಾದರೂ ರಿಯಾಕ್ಟ್ ಮಾಡಬೇಕು. ಈ ಮನುಷ್ಯ ಸೀನೋದು ಇಲ್ಲ, ಕೆಮ್ಮೋದು ಇಲ್ಲ, ಮಾತನಾಡೋದು ಇಲ್ಲ ಅಂದಮೇಲೆ ಏನು ಫ್ರಿಜ್ಜಲ್ಲಿ ಇಟ್ಟಿರೋ ಭೂತಾಯಿ ಮೀನಾ ಸಿದ್ದರಾಮಯ್ಯವರ ಸಚಿವ ಸಂಪುಟ? ಹಾಗಾಗಿ ನೋಡ್ತಾರೆ, ಈ ಬಾರಿ ರಹೀಂ ಖಾನ್ ಅವರ ಖಾತೆಯೂ ಕೂಡ ಗೋತಾ ಆಗೋ ಸಾಧ್ಯತೆಗಳಿದೆ. ಅವರು ಹೇಳಿದ್ರು, ಇವ್ರು ಹೇಳದಂತಹ ಸುದ್ದಿಯನ್ನು ಹೆಕ್ಕೊಂಡು ಹೇಳ್ತಾ ಇರೋದಲ್ಲ, ಸತ್ಯಕ್ಕೆ ಅತ್ಯಂತ ಸನಿಹ ಇರತಕ್ಕಂತಹ ವಿಚಾರ. ಈ ಹಿಂದೆ ಸಂಭಾವ್ಯ ಸಾಕಷ್ಟು ವ್ಯಕ್ತಿಗಳ ಹೆಸರನ್ನು ನಿಮ್ಮ ಫ್ರೀಡಮ್ ಟಿವಿ ರಿವೀಲ್ ಮಾಡಿತ್ತು. ಅದನ್ನು ಸಿದ್ದು ಸಚಿವ ಸಂಪುಟದ ಪ್ರಭಾವಿ ಮಂತ್ರಿಗಳೇ ಒಪ್ಕೊಂಡಿದ್ರು. RB ತಿಮ್ಮಾಪುರ ಅವರ ಖಾತೆ ಕಳಚಿ ಬೀಳುವಂಥ ಸಾಧ್ಯತೆ ಇದೆಯಾ ಅಂತ ಕೇಳಿದ್ವಿ, ಅಂದರು. ಮಧು ಬಂಗಾರಪ್ಪರ ಹೆಸರು ಕೂಡ ತಳಕು ಹಾಕ್ಕೊಂಡಿತ್ತು ಅಂತ ಹೇಳಿದ್ವಿ. ರಹೀಂ ಖಾನ್ ಹೆಸರನ್ನು ಕೂಡ ಪ್ರಥಮ ಪ್ರಸ್ತಾಪ ಆಗಿದ್ದು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ. ಹಾಗಾದರೆ ಖಾದರ್ ಬದಲಾಗ್ತಾರಾ? ಖಾದರ್ ಅವರ ಸ್ಪೀಕರ್ ಸ್ಥಾನಕ್ಕೆ ಯಾರನ್ನ ಕರೆತರಲಾಗುತ್ತೆ? ರಹೀಂ ಖಾನ್ ಅವರಿಗೆ ಎಕ್ಸಿಟ್ ಚೀಟಿ ಸಿಗೋದು ಕನ್ಫರ್ಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.